ಸಚಿವ ಸ್ಥಾನ ಬೇಡ ಅಂತ ಹೇಳೋದಕ್ಕೆ ನಾನೇನ್ ಸನ್ಯಾಸಿ ಅಲ್ಲ ಅಂತ ಅಥಣಿಯಲ್ಲಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಸ್ಥಾನ ಬೇಡ ಅನ್ನೋದಕ್ಕೆ ನಾನ್ ಸನ್ಯಾಸಿ ಅಲ್ಲ, ರಾಜಕಾರಣಿ ಅಂತ ಹೇಳಿ ಮಾತನಾಡುವ ಮೂಲಕ ತಾವು ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಕನ್ಸಿಡರ್ ಆಗಬೇಕನ್ನುವ ಆಕಾಂಕ್ಷಿ ಅಂತ ಸಂದೇಶ ಸಾರಿದ್ದಾರೆ. ಸಂಪುಟದ ಬಗ್ಗೆ ವರಿಷ್ಠರು ಮತ್ತು ಸಿಎಂ ಒಟ್ಟಾಗಿ ಚರ್ಚೆ ಮಾಡ್ತಾರೆ. ಚಳಿಗಾಲದ ಅಧಿವೇಶನದ ಬಳಿಕ ಸಂಪುಟ ವಿಸ್ತರಣೆ ಆಗಬಹುದು ಅಂತ ಹೇಳಿ ಅಥಣಿಯಲ್ಲಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹೇಳುವ ಮೂಲಕ ತಾವು ಕೂಡ ಸಚಿವನಾಗುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಮಾತನಾಡುವಂತಹ ಸಂದರ್ಭದಲ್ಲಿ ನನಗೆ ಸಚಿವನಾಗುವಂತ ಸಂದರ್ಭ ಬರಲಿ ಅಂತ ಈ ಹಿಂದೆ ಅವರು ಒಮ್ಮೆ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ರೀಕಾಲ್ ಮಾಡ್ಕೊಳ್ಬಹುದು. ಈಗ ಮತ್ತೊಮ್ಮೆ ಅದೇ ಸಂದೇಶ ರವಾನೆ ಮಾಡ್ತಿದ್ದಾರೆ. ಅದರ ಬಗ್ಗೆ ಹೈಕಮಾಂಡು ಮುಖ್ಯಮಂತ್ರಿಗಳು ಕೂಡಿ ಚರ್ಚೆ ಮಾಡಿದ ಮೇಲೆ ತೀರ್ಮಾನ ಆಗುತ್ತೆ. ಬಹುತೇಕ ನನಗಿರುವ ಮಾಹಿತಿ ಪ್ರಕಾರ ಬೆಳಗಾವಿ ಅಧಿವೇಶನ ಮುಗಿಯವರೆಗೆ ಯಾವುದೇ ಚಟುವಟಿಕೆಗಳು ನಡೀಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ನಾನು ಅದ್ರ ಬಗ್ಗೆ ಯಾವತ್ತೂ ಚಿಂತನೆ ಮಾಡ್ತಕ್ಕಂಥದ್ದು ಮಾಡಿಲ್ಲ. ನೋಡೋಣ, ಅವರು ತೀರ್ಮಾನಗಳು, ಹೈಕಮಾಂಡ್ ತೀರ್ಮಾನಗಳು, ಮುಖ್ಯಮಂತ್ರಿಗಳ ತೀರ್ಮಾನಗಳನ್ನು ಎಲ್ರಿಗೂ ಭಾಳಷ್ಟು ಜನರಿಗೆ ಅಪೇಕ್ಷೆ ಇರ್ತದೆ. ನಾನಂತೂ ಸನ್ಯಾಸಿ ಅಂತೂ ಅಲ್ಲ, ನಾನೊಬ್ಬ ರಾಜಕಾರಣಿ. ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಅಪೇಕ್ಷೆಗಳು ಇದ್ದೇ ಇರ್ತವೆ. ಬರುತ್ತೆ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಬರುತ್ತೆ ಅಂತ ಸಚಿವ ನೀವು ಅದನ್ನು ನಾನು ಯಾವ ಅರ್ಥದಲ್ಲಿ ಹೇಳಿದ್ದೀನಿ, ಮುಂದೊಂದು ಅರ್ಥ ಅದಕ್ಕೆ ತೀರ್ಮಾನಗಳಾದಂಥ ಸಂದರ್ಭದಲ್ಲಿ ತಮಗೆ ಅನುಭವಕ್ಕೆ ಬರುತ್ತೆ. ಅದು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿರ್ಬೋದು, ಬೇರೆ ಬೇರೆ ಹಂತಗಳು ಬರ್ತಕ್ಕಂಥದ್ದು ಇರ್ಬೋದು. ಏನೋ ಒಂದು ಚಿಂತನೆಯನ್ನು ಮಾಡಿ ನಾವು ಹೇಳಿರ್ತೀವಿ.